ಜನಗಳು ಮಾತ್ರ ಅದನ್ನ ಕಲ್ಪಿಸೋದು. ಅವನ ಆತರ ನಟನಿಗೆ ಯಾವ ಭಾಷೆ ಜಾತಿ ಯಾವುದೂ ಇಲ್ಲ. ವ್ಯಕ್ತಿತ್ವ ಉಳ್ಳಂತಹ ಶಿವಾಜಿ ಮಹಾರಾಜರ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ಹೆಮ್ಮೆಯ ವಿಚಾರ. ಕನ್ನಡಿಗರು ಬೇರೆ ರಾಷ್ಟ್ರದ ಮೂವಿಗಳನ್ನ ಕನ್ನಡ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡ್ಕೊಂಡು ನೋಡುವಾಗ ಅದು ಕನ್ನಡ ವಿರೋಧಿಗಳಲ್ವಾ? ಇವೆಲ್ಲ ಸ್ಮಾಲ್ ಬಜೆಟ್ ಮೂವೀಸ್ KFI ಇಂದ ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡೋಗಿದ್ದಾರೆ. KGF ಗೂ ಹಿಂಗೆ ಅನ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಅಂತ ಅನ್ಬೋದು. ಅಟ್ ದಿ ಎಂಡ್ ಇಟ್ಸ್ ಆಲ್ ಎಂಟರ್ಟೈನ್ಮೆಂಟ್ ಅಂತ ಮೈ ಒಪಿನಿಯನ್. ಹರಿಯಮೆಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಲಿ ಹರಿತಮ್ ಕನ್ನಡಕ್ಕೆ ಸ್ವಾಗತ. ಇತ್ತೀಚೆಗಷ್ಟೇ ಕನ್ನಡದ ಖ್ಯಾತ ನಟರಾಗಿರುವ ರಿಷಬ್ ಶೆಟ್ಟಿ ಒಂದು ಪೋಸ್ಟರ್ ಅನ್ನು ಹಾಕಿದ್ರು, ಛತ್ರಪತಿ ಶಿವಾಜಿ ಪಾತ್ರದಲ್ಲಿ ನಟಿಸುವುದಾಗಿ. ಈ ಪೋಸ್ಟರ್ ರಿಲೀಸ್ ಆದ ನಂತರ ರಾಜ್ಯದಾದ್ಯಂತ ಕೆಲವು ವಿರೋಧಗಳು ಕೇಳಿ ಬರ್ತಾ ಇದೆ. ಕನ್ನಡ ಪರ ಹೋರಾಟಗಾರರು ಈ ಮೂವಿಯನ್ನು ಮಾಡಲೇಬಾರದು ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಎಲ್ಲದರ ಬಗ್ಗೆ ನಾವು ಜನರ ಬಳಿಗೆ ಹೋಗಿ ಅವರ ಅಭಿಪ್ರಾಯಗಳನ್ನು ಕೇಳ್ಕೊಂಡ್ ಬರೋಣ, ಬನ್ನಿ. ತಪ್ಪು ಅದು. ಯಾಕಂದ್ರೆ ಅವರು ಕಾಂತಾರ ಪಿಕ್ಚರ್ ಮಾಡಿ ಎಲ್ಲ ಕನ್ನಡದಲ್ಲೇ ಮಾಡಿದ್ದು, ಮಲ್ಟಿ ಇದ್ರಲ್ಲಿ ಮಾಡ್ಲಿಲ್ಲ, ಅವರು ಪಾನ್ ಇಂಡಿಯಾ ಮಾಡ್ಲಿಲ್ಲ. ಆಮೇಲೆ ಕನ್ನಡದಿಂದ ಎಲ್ಲ ಕಡೆ ಹೋಗಿ ಎಲ್ಲರೂ ನೋಡೋ ತರ ಆಯ್ತು. ಕನ್ನಡಕ್ಕೆ ಅವರು ಇದು ಮಾಡಿ ರೈಟ್ಸ್ ತಗೊಂಡು ಅಲ್ಲಿ ಅವ್ರು ಬೇರೆ ಭಾಷೆಯಲ್ಲಿ ನೋಡೋ ತರ ಆಯ್ತು. ಮತ್ತೆ ಅವರು ಕನ್ನಡ ಇದು ಕಾಸರಗೋಡು ಕನ್ನಡ ಸರ್ಕಾರಿ ಅದು ಮಾಡಿದ್ದು ಕನ್ನಡದಲ್ಲೇ, ಕನ್ನಡದ ಕಡೆಗಣನೆ ಅವಗಣನೆ ಮಾಡಬಾರ್ದು ಅಂತ ಅಲ್ಲಿ ಅದಕ್ಕೆ ಇದು ಮಾಡೋ ತರ ಮಾಡಿದ್ದು. ಈ ಮೂವಿಯಲ್ಲಿ ಶಿವಾಜಿ ಪಾಠ ಮಾಡಿ ತಪ್ಪಂತ ಹೇಳ್ತೀರಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅದೇ ಹೇಗೆ ತಪ್ಪಾಗ್ತದೆ? ಅದು ಯಾವ ಭಾಷೆಯಲ್ಲಿ ಯಾರು ರಾಜ್ಯರಾಗ್ಲಿ ಯಾರಾಗ್ಲಿ ಯಾವ ಭಾಷೆಯಲ್ಲಿ ನೋಡೋದಕ್ಕೆ ಎಲ್ಲರಿಗೂ ರೈಟ್ಸ್ ಇದೆ. ಅದನ್ನ ನಾವು ಕನ್ನಡದಲ್ಲಿ ನೋಡೋದ್ರಲ್ಲೇನು ತಪ್ಪಿಲ್ಲ. ಇಲ್ಲ, ಅವ್ರು ಬರೀ ನಟನೆ ಅಷ್ಟೇ ಮಾಡೋದು, ಅವ್ರ ಬೇರೆ ಯಾವ್ದು ಇರಲ್ಲ. ಅದು ನಾವು ಕಲ್ಪಿಸೋದು. ಜನಗಳಿದಾರಲ್ಲ, ಜನಗಳು ಮಾತ್ರ ಅದನ್ನ ಕಲ್ಪಿಸೋದು. ಅವನ ಆತರ ಅವ್ರ ಪರವಾಗಿ ಇವ್ರ ಪರ ಅಂತ. ನಟನಿಗೆ ಯಾವ ಭಾಷೆ ಜಾತಿ ಯಾವುದೂ ಇಲ್ಲ. ನಟನಿಗೆ ಯಾವ ಜಾತಿ ಭಾಷೆ, ಅವ್ರು ಬರೀ ನಟ ಅಷ್ಟೇ. ಅವರು ನಟನೆ ಬಿಟ್ಟು ಆಮೇಲೆ ಎಕ್ಸ್ಟ್ರಾ ಯಾವ್ದನ್ನು ಅವ್ರು ಮಾತಾಡಲ್ಲ, ಯೋಚನೆನೇ ಮಾಡಲ್ಲ. ಅವ್ರಿಗೆ ಏನಿದ್ರು ಆಕ್ಟಿಂಗ್ ಅಷ್ಟೇ. ಅವ್ರು ಏನೇ ಇದ್ರು ಅವ್ರದ್ದೆಲ್ಲ ನಮ್ದು ಲೋಕಲಿಟಿನೇ ತೋರ್ಸೋದು. ಅದು ರೀಜನಲ್ ಆಗಿ ಏನಿರುತ್ತದೆ ಅದೇ ಭಾಷೆಯಲ್ಲಿ ಅವ್ರು ಜಾಸ್ತಿ ಮಾಡಿದ್ ಪಿಕ್ಚರ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ರಿಪ್ರೆಸೆಂಟ್ ಮಾಡಿ ದೇ ಆರ್ ಟೇಕಿಂಗ್ ಇಟ್ ಟು ಪ್ಯಾನ್ ಇಂಡಿಯಾ ಲೆವೆಲ್. ಫಸ್ಟು ಕನ್ನಡ ಮೂವಿ ಮೇಲೆ ಒಂದು ಇದು ಕಾಸರಗೋಡು ನಡೆಯೋದು ಕತೆ ಒಂದು ಮೂವಿ ಮಾಡೋದು ಆಯ್ತಾ. ನೆಕ್ಸ್ಟ್ ಕಾಂತಾರ ಮಾಡಿದ್ರು. ಇವೆಲ್ಲ ಸ್ಮಾಲ್ ಬಜೆಟ್ ಮೂವೀಸ್ KFI ಇಂದ ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡೋಗಿದ್ದಾರೆ. ನೆಕ್ಸ್ಟ್ ಈಗ ಶಿವಾಜಿ ಮಹಾರಾಜ್ ಮೂವಿ ಮಾಡ್ತೀವಿ, ನಮ್ಮ ಹಿಸ್ಟ್ರಿ ಬಗ್ಗೆ. ಕನ್ನಡ ಬಗ್ಗೆ ಏನಾರ ಅಂದ್ರ, ಕರ್ನಾಟಕ ಬಗ್ಗೆ ಏನಾರ ತಪ್ಪಂದ್ರ ಇಲ್ಲ ತಾನೆ, ಇಂಡಿಯಾ ಬಗ್ಗೆ ಏನೂ ಅಂದಿಲ್ಲ. ಸೊ ಇನ್ ಮೈ ಒಪಿನಿಯನ್ ಅದು ಕನ್ನಡ ವಿರೋಧ ಏನೂ ಆಗಲ್ಲ, ದೇಶಭಕ್ತಿನೂ ಅನ್ಬೋದು. ಬಿಕಾಸ್ ನಮ್ಮ ಹಿಸ್ಟರಿ ತೋರಿಸ್ತಿದ್ದಾರೆ ನಮ್ಮ ಹಿಂದೆ ಏನಾಗಿದೆ. ಸೊ ನಾವು ಹಂಗೇನು ಹೇಳಕ್ ಹೋಗ್ಬಾರ್ದು. ವಿ ಕಾನ್ ಗೋ ಅಗೇನ್ಸ್ಟ್ ದೆಮ್. ನಾವು ಎದುರುಗಡೆ ನೀವು ಹಂಗೆ ವಿರೋಧ, ನೀವು ಈ ಮೂವಿ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಪುಷ್ಪ 2 ಬಂತು. ಪುಷ್ಪ 2 ಈಗ ಹೆಂಗ್ ಅನ್ಬೋದು, ರಕ್ತ ಚಂದನದ್ದು ಕಟ್ ಮಾಡೋ ಸ್ಟೋರಿ ಆಯ್ತಾ. ಹಂಗೆ ನಾವ್ ಅನ್ಬೋದಲ್ಲ, ಕ್ರಿಮಿನಲ್ ಬಗ್ಗೆ ಸ್ಟೋರಿ ಮಾಡ್ತಿದ್ದಾರೆ ಮೂವಿ. KGF ಗೂ ಹಿಂಗೆ ಅನ್ಬೋದು, ಇದು ಏನದು ಗೋಲ್ಡ್ ಸ್ಮಗ್ಲಿಂಗ್ ಅಂತ ಅನ್ಬೋದು. ಅಟ್ ದಿ ಎಂಡ್ ಇಟ್ಸ್ ಆಲ್ ಎಂಟರ್ಟೈನ್ಮೆಂಟ್ ಅಂತ ಮೈ ಒಪಿನಿಯನ್. ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಕಲಾವಿದನಿಗೆ ಭಾಷೆ ಮುಖ್ಯ ಅಲ್ಲ, ಯಾವ ಭಾಷೆಯಲ್ಲಿ ಕೂಡ ಅವನ ನಟನೆಯನ್ನು ಮಾಡಬಹುದು. ಭಾಷೆ ಅಡ್ಡಿ ಆಗಬಾರ್ದು, ಅಲ್ಲಿ ನಟನೆಯೇ ಪ್ರಾಮುಖ್ಯ. ಅದು ಅಲ್ಲದೆ ಇದು ಶಿವಾಜಿ ಅಂತ ದೇಶಭಕ್ತ ಒಂದು ವ್ಯಕ್ತಿತ್ವ ಉಳ್ಳಂತಹ ಶಿವಾಜಿ ಮಹಾರಾಜರ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ಹೆಮ್ಮೆಯ ವಿಚಾರ. ನನಗನ್ಸಿದ ಹಾಗೆ ಶಿವಾಜಿ ಒಬ್ಬ ಭಾರತದ ಯೋಧ, ಫ್ರೀಡಮ್ ಫೈಟರ್ ಫಾರ್ ಇಂಡಿಯಾ. ನನಗನ್ಸಿದಾಗ ಕರ್ನಾಟಕನ ಏನಂತಾರೆ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ. ಎಲ್ಲವನ್ನು ಎಕ್ಸೆಪ್ಟ್ ಮಾಡಬೇಕು ನಾವು. ಈಗ ಹಾಗಂತ ಬೇರೆ ಯಾವ ಪಾತ್ರನೂ ಮಾಡಲೇ ಇಲ್ವಾ? ಬೇರೆ ಸ್ಟೇಟ್ ಇದ್ದು ಅವರು ಪ್ರಮುಖ ಶಿವಾಜಿ ಭಾರತವನ್ನ ಉಳಿಸ್ಕೊಳ್ಳಿಕ್ಕೆ ಅವ್ರದ್ದು ಒಂದು ಪ್ರಮುಖ ಪಾತ್ರ ಇದೆ. ಅವರು ಒಂದು ಮರಾಠ ಎಂಪರರ್ ಅಂತ ಕಟ್ತಾರೆ, ಅವರು ಹೋರಾಡ್ತಾರೆ. ಹಾಗಿದ್ರೆ ಬೇರೆ ಯಾವ ಕಲಾವಿದರು ಬೇರೆ ಪಾತ್ರವನ್ನ ಬೇರೆ ಈ ಕರ್ನಾಟಕದ ಬಿಟ್ಟು ಬೇರೆ ರಾಜ್ಯಗಳ ಪಾತ್ರವನ್ನ ವಹಿಸ್ಲಿಲ್ವಾ? ಕನ್ನಡಿಗರಾಗಿದ್ದಾಗ ಕನ್ನಡಿಗರು ಬೇರೆ ರಾಷ್ಟ್ರದ ಮೂವಿಗಳನ್ನ ಕನ್ನಡ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡ್ಕೊಂಡು ನೋಡುವಾಗ ಅದು ಕನ್ನಡ ವಿರೋಧಿಗಳಲ್ವಾ? ಈಗ ಮೀಡಿಯಾ ಫಿಲ್ಮ್ಸ್ ಎಲ್ಲ ಒಂದು ಎಂಟರ್ಟೈನ್ಮೆಂಟ್, ನಾಲೆಡ್ಜ್ ಗೇನಿಗೋಸ್ಕರ ಮಾಡೋದು ಒಂದು ತಪ್ಪು ಅಂತ ಹೇಳಲಿಕ್ಕೆ ಅದು ತಪ್ಪಾಗ್ತದೆ. ಶಿವಾಜಿಯ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೂ ಇದೊಂದು ಅವಕಾಶ ರಿಷಬ್ ಶೆಟ್ಟಿ ಅವರು ಮಾಡಿಕೊಟ್ಟದ್ದು ಅನ್ಸುತ್ತೆ ನಂಗೆ.